ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಮ್ಮು GS. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಬೇಳೆ ಸಾಂಬಾರು ಮಾಡೋದು ಕೇಳಿದ್ರು, ಸೊ ನಾನು ಡೈಲಿ ಮಾಡೋ ಥರನೇ ಹೇಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ಬೇಳೆ ಮತ್ತು ಸೊಪ್ಪನ್ನ ತೊಳೆದಿಟ್ಬಿಟ್ಟೆ. ನನಗೆ ಇವತ್ತು ಹುಷಾರಿರಲಿಲ್ಲ, ಅದಕ್ಕೆ ಲೇಟಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗು ರಾಗಿ ಮಾಡಿಕೊಟ್ಟೆ ಸಚ್ಚಿಗೆ. ಬೇರೆ ಏನೂ ನಾಷ್ಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಹುಷಾರಿರಲಿಲ್ಲ. ಸೊ ನಾನು ಯಾವಾಗಲೂ ನಾರ್ಮಲಾಗಿ ಮನೇಲಿ ಬೇಳೆ ಸಾರು ಮಾಡಬೇಕಾದ್ರೆ ತರಕಾರಿ ಇದ್ದರೆ ಎಲ್ಲ ತರಕಾರಿ ಹಾಕಿ ಮಾಡ್ತೀನಿ. ಏನೂ ಇಲ್ಲ ಅಂದರೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಅಂತೂ ಮಿಸ್ ಮಾಡೋದಿಲ್ಲ. ಸೊ ನಾನಿವಾಗ ಸಾರಿಗೆ ಹಾಕೋ ಬೇಳೆನ ತೊಳೆದಿಟ್ಟು ಅದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಪುದೀನ ಸೊಪ್ಪು, ಟೊಮೆಟೊ, ಬೀಟ್ರೂಟು ಇಷ್ಟನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದನ್ನ ವಿಶಿಲ್ ಕೂಗೋಕ್ಕಂತ ಇಡ್ತಾಯಿದ್ದೀನಿ. ನಾನು ಬೇಳೆ ಸಾರು ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಬೇಳೆ ತುಂಬ ಚೆನ್ನಾಗಿ ಬೇಯ್ದಿರಬೇಕು. ಸೊ ಹಾಗಾಗಿ ಸರಿಯಾಗಿ ಹಣ್ಣಾಗೋವರೆಗೂ ವಿಶಿಲ್ ಕೂಗಿಸ್ಕೊಂಡು ಅದನ್ನ ಎತ್ತಿಟ್ಕೊಂಡು ಮತ್ತೆ ಒಂದು ಸೈಡು ರೈಸಿಗೆ ಇಟ್ಬಿಡ್ತಿದ್ದೀನಿ. ಸೊ ಸಾರು ಆಗುತ್ತೆ ಮತ್ತು ರೈಸ್ನೂ ಆಗುತ್ತೆ ಅಂತ. ಇವಾಗ ಬೆಂದಿರೋ ಬೇಳೆನ ತಕ್ಕೊಂಡು ತರಕಾರಿ ಎಲ್ಲ ಬೆಂದಿರುತ್ತಲ್ಲ ಅದನ್ನ ಸರಿಯಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಏಕೆಂದರೆ ಭಾಳ ನಮಗೆ ಸ್ಮೂತಾಗಿ ಚೆನ್ನಾಗಿ ಬೇಳೆ ಬೆಂದಿರಬೇಕು. ಸೊ ಹಾಗಾಗಿ ಅದನ್ನ ನಾನು ಬೆಂದಿರೋ ಬೇಳೆ ಮತ್ತು ತರಕಾರಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದನ್ನ ಸ್ಮ್ಯಾಶ್ ಮಾಡಿಟ್ಟು ಒಂದು ಸೈಡು ಬೆಳ್ಳುಳ್ಳಿನ ಜಜ್ಜಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿಟ್ಕೊತಾ ಇದ್ದೀನಿ. ಮತ್ತು ಒಂದು ಬೌಲಲ್ಲಿ ಖಾರ ಮತ್ತು ಗರಂ ಮಸಾಲೆ, ಕರಿಬೇವು ಇದನ್ನಷ್ಟು ಹಾಕಿಟ್ಕೊತಿದ್ದೀನಿ. ಸೊ ಇವಾಗ ಸ್ಮ್ಯಾಶ್ ಮಾಡಿರೋದ ಬೇಳೆನ ಇಟ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ, ಜೀರಿಗೆ ಎರಡನ್ನೂ ಹಾಕಿ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು, ಅಂದರೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಕರಿಬೇವನ್ನು ಹಾಕಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಎಣ್ಣೆಲಿ ಹಾಕಿದಾಗ ಒಳ್ಳೆ ಘಮ ಬರುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಖಾರ ಮತ್ತು ಮಸಾಲೆ ಪದಾರ್ಥ ಹೇಳಿದ್ನಲ್ಲ, ನಾನು ಜಾಸ್ತಿ ಯಾವುದು ಮಸಾಲೆ ಪದಾರ್ಥ ಹಾಕಲ್ಲ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಖಾರ, ಗರಂ ಮಸಾಲೆ ಒಂದು ಹಾಕ್ತೀನಿ, ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಇದಿಷ್ಟು ಬಿಟ್ಟರೆ ನಾನೇನೂ ಹಾಕೋದಿಲ್ಲ. ಅದೇ ಒಳ್ಳೆ ಚೆನ್ನಾಗಿ ಬರುತ್ತೆ. ಸೊ ಈ ಮಸಾಲೆ ಪದಾರ್ಥ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊತೀನಿ, ಯಾಕಂದರೆ ಖಾರ ಹಾಕಿದಾಗ ಎಣ್ಣೆಯಲ್ಲಿ ಅದು ಸಿದೋಗಿಬಿಡುತ್ತೆ. ಸೊ ಹಾಗಾಗಬಾರ್ದು ಅಂತ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಅದನ್ನ ಕೈಯಾಡಿಸಿ ಅದಾದಮೇಲೆ ಅದಕ್ಕೆ ನಾವಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೇಳೆ ಪದಾರ್ಥನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನ ಹಾಕಿ ಅದಕ್ಕೆ ನಾವಿವಾಗ ಹಾಕಿರೋ ಸಾಂಬಾರು ಪದಾರ್ಥಗಳೆಲ್ಲ ಸರಿಯಾಗಿ ಹತ್ತಲಿ ಅಂತ ಸರಿಯಾಗಿ ಕೈಯಾಡಿ. ಸೊ ಇವಾಗ ನಾನು ಫ್ಲೇಮ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಮಗೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸಡನ್ನಾಗಿ ಜಾಸ್ತಿ ನೀರನ್ನು ಹಾಕ್ತಾಯಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬರಲಿ ಅಂತ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಅದು ಕುದೀತಾ ಇದೆ ಸಾಂಬಾರು ಹೇಗೆ ಕುದಿಬೇಕಂದ್ರೆ ಇವಾಗ ನೋಡ್ತಾ ಇದ್ದೀರಾ ನೀವು, ಮೇಲೆಲ್ಲ ನೊರೆ ಬರ್ತಾಯಿದೆ. ಈ ಥರ ಚೆನ್ನಾಗಿ ನೊರೆ ಬರಬೇಕು. ಈ ಥರ ಕುದಿಯೋ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸೈಡಲ್ಲಿ ರೈಸ್ ಕೂಡ ಹಾಕ್ತಾಯಿದ್ದೆ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಅದನ್ನು ಕೈಯಾಡಿ ಸೊ ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಏನಂದರೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ನೀವು 2-3 ಡೇಸ್ ಇಟ್ಟರೂ ಕೂಡ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮಗೆ ಒಂದು ದಿನದಲ್ಲೇ ಖಾಲಿ ಆಗಿಬಿಡುತ್ತೆ. ಸೊ ಇದು ನಾನು ಸಾಂಬಾರು ಮಾಡೋ ರೀತಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಾರ್ಮಲಾಗಿ ಮನೇಲಿ ಮಾಡೋ ರೀತಿನೇ ಹೇಳ್ತಾಯಿದ್ದೀನಿ. ಇಡ್ಲಿ ಸಾಂಬಾರನ್ನೆಲ್ಲ ಇನ್ನೂ ಚೆನ್ನಾಗಿ ಬೇರೆ ಥರ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು.